ಇದು ಆಸ್ರಾ, ಓಕೆ, ಅಡ್ವೊಕೇಟ್ಸ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅವೇರ್ನೆಸ್. ಓಕೆ, ಇದು ಒಂದು ಸೋಷಿಯಲ್ ಸರ್ವಿಸ್ ಸಂಸ್ಥೆ. ಓಕೆ, ಯಾರ್ಯಾರು ಜಾಯಿನ್ ಆಗ್ತಾರೆ ಆಸ್ರಾಗೆ ಅವರಿಗೆಲ್ಲ ಈ ಥರ ಒಂದು ID ಕಾರ್ಡ್ ಬರುತ್ತೆ. ಓಕೆ, ನೀವು ನಿಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಗಳನ್ನ ತಗೋಬಹುದು. ಓಕೆ, ಏನು ಮಾಡ್ತೀವಿ ನಾವು ಆಸ್ರಾನಲ್ಲಿ ಅಂತ ಹೇಳಿದ್ರೆ, ಯಾವ ಕನ್ಸ್ಯೂಮರ್ಗೂ ಮೋಸ ಆಗಬಾರ್ದು. ಇಂಡಿಯಾ ಅಲ್ಲ, ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್. ಓಕೆ, ಇಂಟರ್ನ್ಯಾಷನಲ್ ಹೆಡ್ ಇಲ್ಲಿದ್ದಾರೆ ನಮ್ಮ ಜೊತೆನಲ್ಲಿ. ಆಸ್ರಾ ಇಂಟರ್ನ್ಯಾಷನಲ್ ಹೆಡ್ ನಮ್ಮ ರತ್ನಾಜರು ಅವರಾಗಿದ್ದಾರೆ. ಸೊ ನಮ್ಮ ಆಸ್ರಾ ವಿಚಾರದಲ್ಲಿ ಸುಲ್ತಾನ್ ಅಲಿ ಅಂತ ಹೇಳಿಕೊಂಡು ಇವರು ನಮ್ಮ ಫೌಂಡರ್. ಓಕೆ, ಈ ಪುಸ್ತಕ ನಿಮಗೂ ಸಿಗುತ್ತೆ, ಸಾಫ್ಟ್ ಕಾಪಿ ಸಿಗುತ್ತೆ, ಹಾರ್ಡ್ ಕಾಪಿ ಸಿಗುತ್ತೆ. ಓಕೆ, ಈ ಸಂಸ್ಥೆ ಕರೆಕ್ಟ್ ಇಲ್ಲೇನು ಅಂತ ಹೇಳಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದು ಆಕ್ಟ್ ಇದೆ. ಆ ಒಂದು ಆಕ್ಟ್ ನಲ್ಲಿ ಮಾತ್ರ ನಾವು ಕಾರ್ಯನಿರ್ವಹಿಸ್ತೀವಿ. ಬೇರೆ ಜನರಲ್ ಯಾರೋ ಗಂಡ ಹೆಂಡತಿ ಜಗಳ ಅಥವಾ ಫ್ಯಾಮಿಲಿ ಕೋರ್ಟು ಅಥವಾ ಬೇರೆ ಇನ್ನೊಂದು ರಿಯಲ್ ಎಸ್ಟೇಟ್ ಡಿಸ್ಟರ್ಬೆನ್ಸಸ್ ಅದು ಯಾವುದನ್ನು ನಾವು ತಗೊಳ್ಳೋದಿಲ್ಲ. ನಾವು ಮುಖ್ಯವಾಗಿ ತಗೊಳ್ಳುವಂಥದ್ದು ಕನ್ಸ್ಯೂಮರ್ ರಿಲೇಟೆಡ್. ನಾವು ಏನು ಸೇವಿಸ್ತೀವಿ ಅಥವಾ ನಾವು ಏನು ಸರ್ವಿಸಸ್ ತಗೊಳ್ತೀವಿ ಅದರ ರಿಲೇಟೆಡ್ ಯಾವುದೇ ಡಿಸ್ಟರ್ಬೆನ್ಸಸ್ ಇದ್ದರೆ. ಓಕೆ, ಫಾರ್ ಎಕ್ಸಾಂಪಲ್ ಇದೊಂದು ಬಾಟಲ್ ತೊಗೊಂಡ್ರೆ 20 ರೂಪಾಯಿ ಚಾರ್ಜ್ ಮಾಡಬೇಕು, ಅವರು 22 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮಾಡೋಂಗಿಲ್ಲ MRP ಬಿಟ್ಟು. ಓಕೆ, ಸೊ ಈ ತರಹದ ಎಲ್ಲ ಒಂದು ಕನ್ಸ್ಯೂಮರ್ ರಿಲೇಟೆಡ್ ಕ್ವೈರೀಸ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಈ ಕನ್ಸ್ಯೂಮರ್ ರಿಲೇಟೆಡ್ ಕೇಸಸ್ನ ನಾವೇನು ತಗೊಳ್ತೀವಿ ಇದಕ್ಕೆ ನಾವು ದುಡ್ಡನ್ನ ಚಾರ್ಜ್ ಮಾಡೋದಿಲ್ಲ. ಇದು ಫ್ರೀ ಆಫ್ ಕಾಸ್ಟ್ ಸೇವೆ. ಓಕೆ, ಯಾರೇ ಕಷ್ಟ ಅಂತ ಬಂದರೆ ಕನ್ಸ್ಯೂಮರ್ ರಿಲೇಟೆಡ್ ಅವರಿಗೆ ನಾವು ಫ್ರೀಯಾಗಿ ನ್ಯಾಯ ದೊರಕಿಸ್ಕೊಳ್ತೀವಿ. ಓಕೆ, ಇದು MLM ಅಲ್ಲ, ಅಥವಾ ಇದರಲ್ಲಿ ಕಮಿಷನ್ ಬರಲ್ಲ, ದುಡ್ಡು ಬರಲ್ಲ, ಹೆಸರು ಬರುತ್ತೆ ಸೇವೆ ಮಾಡಿದ್ದಕ್ಕೆ. ಇದು ಒಂದು ಸಮಾಜ ಸೇವೆ ವಿಚಾರ. ಓಕೆ, ಇದಿಷ್ಟು ಒಂದು ಕಡೆ. ಇವಾಗ ಮಾರ್ಚ್ 15ನೇ ತಾರೀಕು ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಅಂತ ಹೇಳ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕನ್ಸ್ಯೂಮರ್ಗೋಸ್ಕರ ಒಂದು ಡೇ ಗುರುತಿಸಿದ್ದಾರೆ. ಓಕೆ, ಆ ದಿನ ನಾವು ಒಂದು ಈವೆಂಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇಡೀ ಇಂಡಿಯಾನಲ್ಲಿ ನಮ್ಮ ಸಂಸ್ಥೆಯಿಂದ 50 ಈವೆಂಟ್ಗಳು ನಡೀತದೆ. 50 ಈವೆಂಟ್ಸ್ ಆರ್ ಹ್ಯಾಪನಿಂಗ್. ಓಕೆ, ಸೊ ಅದರಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಕ್ಕಂಥ ಒಂದು ಈವೆಂಟ್ ನಾವು ಕೂಡ ಸರ್ ಬರೋ ಸಾಧ್ಯತೆ ಇದೆ. ವಿಪತಿ ಅವರು ಇರ್ತಾರೆ. ಓಕೆ, ಸೊ ವಿಪತಿ ನಾವೆಲ್ಲರೂ ಆಸ್ರಾದಲ್ಲಿ ಮೆಂಬರ್ಸ್ ಇದ್ದೀವಿ ಆಲ್ರೆಡಿ. ನೀವು ಇದರಲ್ಲಿ ಮೆಂಬರ್ಸ್ ಆಗಿ ಅಂತ ನಾನು ಹೇಳ್ತೀನಿ. ಇದು ತುಂಬ ಒಳ್ಳೇದಕ್ಕೋಸ್ಕರ, ಸಮಾಜ ಸೇವೆಗೋಸ್ಕರ. ಇದರಿಂದ ಸಾಕಷ್ಟು ಬೇರೆ ಬೇರೆ ಬೆನಿಫಿಟ್ಸ್ ಕೂಡ ಇದೆ. ಓಕೆ, ನಾವು ಮಾರ್ಚ್ 8ನೇ ತಾರೀಕು ವಿಮೆನ್ಸ್ ಡೇ ಇದೆ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇದೆ. ಓಕೆ, ಸೊ ಆ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇನ ನಾವು ಆಸ್ರಾದವರು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಅಕ್ಕ ತಂಗಿದಿರಿದ್ದಾರೆ, ಮಕ್ಕಳಿದ್ದಾರೆ, ಓಕೆ, ಹೆಣ್ಮಕ್ಳಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ. ಓಕೆ, ಸೊ ನಾವೆಲ್ಲರೂ ಸೇರಿಕೊಂಡು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಆಸ್ರಾ. ಓಕೆ, ಈ ದಿನ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೈಬರ್ ಕ್ರೈಮ್ಸ್ ರಿಲೇಟೆಡ್. ಓಕೆ, ಸೈಬರ್ ಕ್ರೈಮ್ಗಳು ತುಂಬ ನಡೀತಿದೆ ಅಲ್ಲ. ಯಾವುದೋ ಒಂದು ಲಿಂಕ್ ಕಳಿಸ್ತಾರೆ, ಅದರಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಅಕೌಂಟಲ್ಲಿ ಇರೋ ದುಡ್ಡೆಲ್ಲ ಗಾಯಬ್ ಅಲ್ವಾ. ಸೊ ಈ ತರಹದ ಒಂದು ವಿಚಾರದಲ್ಲಿ ಒಂದು ಈವೆಂಟ್ ನಡೀತಾ ಇದೆ. ಓಕೆ, ಸೈಬರ್ ಕ್ರೈಮ್ಸ್ ಅಂತ ನಾವು ಹೇಗೆ ಪ್ರೊಟೆಕ್ಷನ್ ತಗೊಳ್ಳೋದು ಅನ್ನೋವಂಥದ್ದು ಒಂದು ಈವೆಂಟ್ ಇರುತ್ತೆ. ಅದೇ ದಿನ ಮಾರ್ಚ್ 15 ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2:30 ತನಕ ಈವೆಂಟ್ ಇರುತ್ತೆ. ಸೈಬರ್ ಸೆಕ್ಯೂರಿಟಿ ವಿಚಾರದಲ್ಲಿ ಸೈಬರ್ ಸೇಫ್ಟಿ ಫಾರ್ ವಿಮೆನ್ ಅಂತ ಹೇಳಿಕೊಂಡು ನಮ್ಮ ಮಹಿಳೆಯರಿಗೆ ಪ್ಲೇಸನ್ನು ನಾವು ಅನೌನ್ಸ್ ಮಾಡ್ತೀವಿ. ಬಸವನಗುಡಿನಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಂತ ಹೇಳ್ಕೊಂಡು ಒಂದು ಜಾಗ ಇದೆ. ಓಕೆ, ಅಲ್ಲಿ ಇವೆಂಟ್ ಇರುತ್ತೆ. ಸೊ ತಾವುಗಳೆಲ್ಲರೂ ದಯಮಾಡಿ ಬರಬೇಕು. ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಅಸೋಸಿಯೇಟ್ ಆಗಿರ್ತಕ್ಕಂಥ ಅಥವಾ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ನೀವು ಕರ್ಕೊಂಡು ಬರ್ಬೋದು. ಓಕೆ, ಸೊ ಅವ್ರು ಖುಷಿ ಪಡ್ತಾರೆ. ನಾವು ಅಲ್ಲಿ ಅವರ ದಿನಾನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮಗೆಲ್ಲ ಹೆಮ್ಮೆ ಅಲ್ವಾ, ಹೌದಲ್ವಾ? ಓಕೆ, ಸೊ ಅವರಿಂದಲೇ ನಾವಿಲ್ಲ, ಹೌದಲ್ವಾ? ಓಕೆ, ಸೊ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸೈಬರ್ ಕ್ರೈಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಪೊಲೀಸಿಂದನೂ ಕೂಡ ಅಲ್ಲಿ ಒಂದು ಪ್ರೆಸೆಂಟೇಷನ್ ಏರ್ಪಾಡಾಗಿರುತ್ತೆ. ಓಕೆ, ಸೊ ಇದಿಷ್ಟು ಒಂದು ಹೈಲೈಟ್ಸ್. ಅದ್ರ ಜೊತೆಯಲ್ಲಿ ಒಂದಿಷ್ಟು ಸಂಗೀತ ಗಾಯನ, ಒಂದೆರಡು ಡ್ಯಾನ್ಸು, ಒಂದು ಸಣ್ಣ ಫ್ಯಾಷನ್ ಶೋ ಎಲ್ಲ ನಮ್ಮನೆಯವರೇ ನಾವುಗಳೇ ಸೇರ್ಕೊಂಡು ಮಾಡ್ಕೊಳ್ಳುವಂಥದ್ದು. ಓಕೆ, ಈ ಒಂದು ಈವೆಂಟ್ ಆಗಿದೆ. ಸೊ ತಾವುಗಳೆಲ್ಲ ದಯವಿಟ್ಟು ಬರಬೇಕಾಗಿ ವಿನಂತಿ. ರೈಟ್, ಬರ್ತೀರಾ? ಯಾರ್ಯಾರು ಬರ್ತೀರಾ? ಕೈ ಎತ್ತಿಯಲ್ಲ.
ನೋಡಿ ಎಲ್ಲ ಪ್ರಾಮಿಸ್ ಮಾಡಿದ್ದೀರಾ, ಖಂಡಿತ ಬನ್ನಿ and make it happen. ಓಕೆ, ಇದು ಒಂದು ಸೇವೆ, ಎಕ್ಸಾಕ್ಟ್ಲಿ ನಮ್ಮ ಒಳಿತಿಗೋಸ್ಕರ. ಅಂಡ್ ಅಲ್ಲಿ ಬರೋದ್ರಿಂದ ಜೀವನದಲ್ಲಿ ಯಾವತ್ತೋ ಒಂದಿನ ಯಾವುದೋ ಒಂದು ಸೈಬರ್ ಕ್ರೈಮ್ಗೆ ನಾವು ಒಳಗಾಗೋದನ್ನ ತಪ್ಪಿಸ್ಕೊಳ್ತೀವಿ. ಒಬ್ಬೊಬ್ರು ಎಷ್ಟೆಷ್ಟು ಜನನ ಕರ್ಕೊಂಡು ಇರಲಿ, ಟೇಕ್ ಇಟ್ ಈಸಿ. ನಾನು ಇನ್ವೈಟ್ ಮಾಡ್ತಿರೋದು ನಿಮ್ಮ ಲೈಫ್ನಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಕರ್ಕೊಂಡು ಬನ್ನಿ, ಆಯ್ತಾ? ಯು ವಿಲ್ ಲವ್ ಇಟ್, ಖುಷಿ ಪಡ್ತೀರಾ. ಒಳ್ಳೆ ಈವೆಂಟ್ ಇರುತ್ತೆ, ಖುಷಿ ಪಡೋಣ, ಸಂತೋಷವಾಗಿರೋಣ, ಹೌದಲ್ಲ? ಥ್ಯಾಂಕ್ ಯು.